ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೋಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಸಂಭ್ರಮ. ವಿಶೇಷ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿದ ಏಕ ಪ್ರಯಾಸ ಕೇಂದ್ರ. ಗದಗ ಜಿಲ್ಲೆಯ ರೋಣ ಪಟ್ಟಣದ ಶ್ರೀ ಬಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಲಕ್ಷ್ಮೇಶ್ವರ ಇದರ ಏಕ ಪ್ರಯಾಸ್ ರೋಣ ಉಪಕೇಂದ್ರದಲ್ಲಿ ಇಂದು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ರೋಣ ತಾಲೂಕು ವೈದ್ಯಾಧಿಕಾರಿಗಳು ಆದ ಶ್ರೀ ಡಾಕ್ಟರ್ ಅರವಿಂದ ಕಾಂಬಳೆ ಅವರು ಮಾತನಾಡಿ, ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಲು ಆರೋಗ್ಯ ಇಲಾಖೆ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಮತ್ತು ಪಾಲಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಅಂತ ಕರೆ ಕೊಟ್ಟಿದ್ದಾರೆ. ರೋಣ ಪೊಲೀಸ್ ಉಪ ನಿರೀಕ್ಷಕರು ಆದ ವಿಎಸ್ ಚವಡಿ ಅವರು ಮಾತನಾಡಿ, ವಿಶೇಷ ಚೇತನ ಮಕ್ಕಳ ರಕ್ಷಣೆ ಹಾಗೂ ಹಕ್ಕುಗಳ ಬಗ್ಗೆ ಪೊಲೀಸ್ ಇಲಾಖೆ ಸದಾ ಜಾಗೃತವಾಗಿರುತ್ತೆ ಎಂದಿದ್ದಾರೆ. ಶಿಶು ಅಭಿವೃದ್ಧಿ ಇಲಾಖೆಯ ಶ್ರೀಮತಿ ಗಿರಿಜಾ ದೊಡ್ಡಮನಿ ಅವರು ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೊಳೆಹಡಗಲಿ ವಿಆರ್ಡ್ಲು ಕೇಂದ್ರದ ಮುಖ್ಯಸ್ಥರು ಆದ ಶಶಿಕುಮಾರ್ ಪಾಟೀಲ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವಿಕಲಚೇತನ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಟ್ರಸ್ಟ್ ಮಾಡ್ತಾ ಇರುವ ಕಾರ್ಯಗಳನ್ನು ವಿವರಿಸಿದರು. ವೇದಿಕೆಯಲ್ಲಿ ಆರ್ಬಿಎಸ್ಕೆ ವೈದ್ಯರು ಆದ ಡಾಕ್ಟರ್ ಸಾರಂಗಮಠ, ಆರೋಗ್ಯ ಇಲಾಖೆ ಅಧಿಕಾರಿ ಶ್ರೀ ಕೆಎಲ್ ಹಾದಿಮನಿ, ರೋಣ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಆದ ಶ್ರೀ ಅಭಿಷೇಕ್ ಕೊಪ್ಪದ ಮತ್ತು ಕುಮಾರ ಶರಣಯ್ಯ ಸಾರಂಗಮಠ ಉಪಸ್ಥಿತರಿದ್ದರು. ಶ್ರೀ ಶರಣಬಸಪ್ಪ ಎನ್ ಮಾಸ್ತಮ್ಮನವರು ಹಾಗೂ ಕೇಂದ್ರದ ಎಲ್ಲ ಸಿಬ್ಬಂದಿಗಳು, ಮಕ್ಕಳು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅಭಿಷೇಕ್ ಕೊಪ್ಪದ, ರಾಷ್ಟ್ರಕ್ರಾಂತಿ ನ್ಯೂಸ್.